ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ಗಣಿನಾಡು ಬಳ್ಳಾರಿಯಲ್ಲಿ ನಿನ್ನೆ ಮಧ್ಯರಾತ್ರಿ ನಡೆದ ದೃಶ್ಯಗಳನ್ನು ನೋಡಿದ್ರೆ ಎದೆ ಜಲ್ಲನ್ನುತ್ತೆ. ಶಾಂತವಾಗಿದ್ದ ರಸ್ತೆಯಲ್ಲಿ ರಕ್ತಪಾತವಾಗುವ ಹಂತಕ್ಕೆ ಜಗಳ ಹೋಗಿದ್ಯಾಕೆ? ಆ ಒಂದು ಮಾತು ಇಡೀ ಏರಿಯಾವನ್ನೇ ರಣರಂಗವನ್ನಾಗಿ ಮಾಡಿದ್ದು ಹೇಗೆ? ಪೊಲೀಸರು ಬಂದರೂ ಬಗ್ಗದ ಆ ಕಿಡಿಗೇಡಿಗಳು ಮಾಡಿದ್ದೇನು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಈ ದೃಶ್ಯಗಳನ್ನು. ಇದ್ಯಾವುದೋ ಸಿನಿಮಾದ ಶೂಟಿಂಗ್ ಅಲ್ಲ, ಬಳ್ಳಾರಿಯಲ್ಲಿ ನಡೆದ ಅಸಲಿ ಘಟನೆ. ನಿನ್ನೆ ರಾತ್ರಿ ಇಡೀ ನಗರ ನಿದ್ದೆಗೆ ಜಾರ್ತಿದ್ರೆ ಇಲ್ಲಿ ಮಾತ್ರ ಲಾಠಿ ಕಲ್ಲುಗಳು ಗಾಳಿಯಲ್ಲಿ ತೇಲಿ ಬರ್ತಿದ್ವು. ಎರಡೂ ಗುಂಪುಗಳ ನಡುವೆ ನಡೆದ ಈ ಭೀಕರ ಸಂಘರ್ಷಕ್ಕೆ ಇಡೀ ರಸ್ತೆಯೇ ಸಾಕ್ಷಿಯಾಗಿದೆ. ಸಣ್ಣ ಮಾತಿನ ಚಕಮಕಿಯಾಗಿ ಶುರುವಾದ ಜಗಳ ಕ್ಷಣಾರ್ಧದಲ್ಲಿ ವಿಕೋಪಕ್ಕೆ ತಿರುಗಿದೆ. ಒಬ್ಬರನ್ನೊಬ್ಬರು ಒಟ್ಟಾಡಿಸ್ಕೊಂಡು ಹೊಡೆದಾಡಿದ್ದಾರೆ. ಕೈಗೆ ಸಿಕ್ಕ ವಸ್ತುಗಳಿಂದ ದಾಳಿ ನಡೆಸಿದ್ದಾರೆ. ದಾರಿ ಪಕ್ಕದಲ್ಲಿ ನಿಲ್ಲಿಸಿದ್ದ ವಾಹನಗಳ ಪರಿಸ್ಥಿತಿಯಂತೂ ಕೇಳೋದೇ ಬೇಡ. ಪುಂಡರ ಅಟ್ಟಹಾಸಕ್ಕೆ ಕಾರು ಮತ್ತು ಬೈಕ್ಗಳ ಗಾಜುಗಳು ನುಚ್ಚು ನೂರಾಗಿವೆ. ಸ್ಥಳೀಯರು ಭಯದಿಂದ ಮನೆಯಿಂದ ಆಚೆ ಬರಲು ಹೆದರುವಂತಹ ವಾತಾವರಣ ನಿರ್ಮಾಣವಾಗಿತ್ತು. ಗಲಾಟೆ ಮಿತಿ ಮೀರ್ತಿದ್ದಂತೆ ಎಂಟ್ರಿ ಕೊಟ್ಟ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಹರಸಾಹಸ ಪಟ್ಟಿದ್ದಾರೆ. ಲಾಠಿ ಪ್ರಹಾರದ ನಂತರವಷ್ಟೇ ಗುಂಪು ಚೆದರಿದೆ. ಸದ್ಯಕ್ಕೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಈ ಗಲಾಟೆಗೆ ಅಸಲಿ ಕಾರಣ ಏನು, ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಮುಂದುವರೆದಿದೆ. ಬಳ್ಳಾರಿಯ ಕ್ಷಣ ಕ್ಷಣದ ಮಾಹಿತಿ ತಿಳಿಯಲು ನೋಡ್ತಾ ಇರಿ ಸುಮನ್ ಟಿವಿ.